ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳಕ್ಕೆ ಹಾವೇರಿ ಮೂಲದ 15 ಜನರು ಪ್ರವಾಸವನ್ನ ಕೈಗೊಂಡಿದ್ರು. ಪ್ರವಾಸದಲ್ಲಿರೋ ಶಿವನಗೌಡ ಅವರ ಮಗ ಆಕಾಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ನೇಪಾಳಕ್ಕೆ ತೆರಳಿ 4 ದಿನ ಆಗಿವೆ. ಇವರು ಭೇಟಿ ನೀಡಿರೋ ಸ್ಥಳಗಳಲ್ಲಿ ಪ್ರವಾಹ ಕೂಡ ಉಂಟಾಗಿರೋದು. ನೇಪಾಳಕ್ಕೆ ಹಾವೇರಿ ಮೂಲದವರು ಕೂಡ 15 ಜನರು ಪ್ರವಾಸವನ್ನ ಮಾಡಿದರು. ಪ್ರವಾಸದಲ್ಲಿರೋ ಶಿವನಗೌಡ ಅವರ ಮಗ ಆಕಾಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ನೇಪಾಳಕ್ಕೆ ತೆರಳಿ 4 ದಿನ ಆಗಿವೆ. ಇವರು ಕೂಡ ಭೇಟಿಯನ್ನು ನೀಡಿದಂತಹ ಪ್ರದೇಶಗಳಲ್ಲೂ ಕೂಡ ಪ್ರವಾಹದ ಸ್ಥಿತಿ ಉಂಟಾಗಿರೋದು. ತಂದೆಯವರ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಅವರು ದುರಂತ ನಡೆದಿದೆ ಅಲ್ಲ, ಆ ಸ್ಥಳದಿಂದ ಒಂದು 60 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದರು. ಕಠ್ಮಂಡು ಬಳಿ ಇರುವಾಗಲೇ ಘಟನೆಯ ಮಾಹಿತಿ ಬಂದಿದೆ. ಮಾಹಿತಿಯನ್ನು ತಿಳಿದು ಅಲ್ಲೇ ಪ್ರವಾಸವನ್ನು ನಮ್ಮ ತಂದೆ ತಾಯಿ ಮೊಟಕುಗೊಳಿಸಿದ್ದಾರೆ. ತಂದೆ ತಾಯಿ ಪ್ರವಾಸಕ್ಕೆ ತೆರಳಿದ್ದ 15 ಜನರು ಕೂಡ ಅದೃಷ್ಟವಶಾತ್ ಸೇಫ್ ಆಗಿದ್ದಾರೆ. ನೇಪಾಳದ ಸೊನೌಲಿಯತ್ತ ಎಲ್ಲರೂ ಸೇಫ್ ಆಗಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಸ್ ಮೂಲಕ ಭಾರತ ಮತ್ತು ನೇಪಾಳ ಗಡಿ ಏನಿದೆ ಸೊನೌಲಿಯತ್ತ ಬರ್ತಿದ್ದಾರೆ. ಯಾರೂ ಆತಂಕ ಪಡೋದು ಬೇಡ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಶಿವನಗೌಡ ಅವರ ಮಗ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಎಲ್ರಿಗೂ ಕೂಡ ಆತಂಕ ಮನೆ ಮಾಡಿತ್ತು. ಬಿಕಾಸ್ ಅಲ್ಲೇ ಹೋಗಿದ್ದಾರೆ, ನೇಪಾಳದಲ್ಲಿ ಈ ರೀತಿ ಪ್ರವಾಹ ಆಗ್ತಾ ಇದೆ, ಮನೆಗಳೇ ಉಳಿತಾ ಇಲ್ಲ, ಕಟ್ಟಡಗಳು ಉಳಿತಾ ಇಲ್ಲ, ಗಾಡಿಗಳು ಉಳಿತಾ ಇಲ್ಲ, ಏನೂ ಕೂಡ ಅಕ್ಷರಶಃ ಒಂಥರ ಧರೆಗೆ ಉಳಿತಾ ಇವೆ. ಸೊ ಈ ಒಂದು ಸ್ಥಿತಿಯಲ್ಲಿ ಯಾರೇ ಸಿಕ್ಕರೂ ಕೂಡ ಅವರು ಬದುಕೋದು ಬಹಳಷ್ಟು ಕಷ್ಟ. ಇಂಥದ್ರಲ್ಲಿ ಭಾರತದಿಂದಲೂ ಕೂಡ ಬಹಳಷ್ಟು ಜನ ಪ್ರವಾಸಿಗರು ಹೋಗಿದ್ದಾರೆ. 178 ಮಂದಿ ಮಿಸ್ ಆಗಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಹಾವೇರಿಯ ಮೂಲದ 15 ಜನರು ಪ್ರವಾಸವನ್ನು ಕೈಗೊಂಡಿದ್ರು. ಅವರ ಶಿವನಗೌಡ ಅನ್ನೋರು, ಅವರ ಮಗ ಆಕಾಶ್ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿಯವರು ನೇಪಾಳಕ್ಕೆ ತೆರಳಿ 4 ದಿನ ಆಗಿದ್ವು. ಅವರು ಭೇಟಿಯನ್ನು ನೀಡಿದ್ರಲ್ಲ, ಅಲ್ಲಿ ಕೂಡ ಪ್ರವಾಹದ ಸ್ಥಿತಿ ಉಂಟಾಗಿತ್ತು. ಬಟ್ ಕಠ್ಮಂಡುವಿನ ಹತ್ತಿರದಲ್ಲಿದ್ದಾಗಲೇ ಮಾಹಿತಿ ಸಿಕ್ಕು ಅವರು ವಾಪಸ್ ಬರ್ತಾ ಇದ್ದಾರೆ. ಈಗಾಗಲೇ ಅವರು ವಾಪಸ್ ಒಂದು ನೇಪಾಳ ಮತ್ತು ಭಾರತದ ಗಡಿ ಸೊನೌಲಿಯತ್ತ ಬರ್ತಾ ಇದ್ದಾರೆ. ಸೇಫ್ ಆಗಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಸ್ ಮೂಲಕ ಬರ್ತಾ ಇದ್ದಾರೆ. ಯಾರೂ ಆತಂಕ ಪಡೋದು ಬೇಡ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಶಿವನಗೌಡ ಅವರ ಮಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.